ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರೋ ಸಮ್ಸ್ನ ಮಾಡ್ತಾ ಇದ್ವಿ. ಸೊ ಅದರಲ್ಲೇ ಇನ್ನೂ ಡಿಫ್ರೆಂಟ್ ಆಗಿರೋ ಸಮ್ನ ಮಾಡೋಣ ಬನ್ನಿ. ಸೊ ಇವಾಗ ಸಮ್ ಸ್ಟಾರ್ಟ್ ಮಾಡೋಣ ಬನ್ನಿ. ಕಿಶನ್ ಲಿಮಿಟೆಡ್ ವಿಶಸ್ ಟು ರೈಸ್ ಅಡಿಷನಲ್ ಫೈನಾನ್ಸ್ ₹20 lakh ಫಾರ್ ಮೀಟಿಂಗ್ ಇಟ್ಸ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್. It has 4,20,000 in the form of retained earnings valuable for investment purpose. The following details are available. Debt or equity mix 30% ಇಷ್ಟು ರೇಷಿಯೋದಲ್ಲಿ ಕೊಟ್ಟಿದ್ದಾರೆ, 30% ಇಷ್ಟು 70% ಅಂತ. ಸೊ ಇದರಲ್ಲಿ 2 types ಆಫ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಡೆಪ್ತಲ್ಲಿ ಅಪ್ ಟು 3,60,000 10% ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಬಂದು ಕಾಸ್ಟ್ ಆಫ್ ಡೆಪ್ತ್ ಬಂದು ಬಿಹೈಂಡ್ 3,60,000 ಕೊಟ್ಟಿದ್ದಾರೆ. ಇದು ಬಂದು 16% ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಅಲ್ಲಿ ಕೊಟ್ಟಿರೋ ಅವರು ಡೆಪ್ಟ್ ಈಕ್ವಿಟಿ 30 ಮತ್ತು 70% ರೇಷಿಯೋದಲ್ಲಿ ಕೊಟ್ಟಿದ್ದಾರಲ್ವಾ. ಸೊ ಇವೆರಡನ್ನ ಯೂಸ್ ಮಾಡ್ಕೊಂಡು ನಾವು ಅಡಿಷ್ನಲ್ ಫೈನಾನ್ಸ್ನ ರೈಸ್ ಮಾಡೋದು, ಓಕೆನಾ. ಸೊ ನೆಕ್ಸ್ಟ್ ಒಂದು ಥರ್ಡ್ ಒನ್ ಬಂದು ಅರ್ನಿಂಗ್ ಪ್ರೈಸ್ ಶೇರ್ ₹4 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ ಬಂದು ಡಿವಿಡೆಂಡ್ ಪೇಔಟ್ 15% ಆಫ್ ಅರ್ನಿಂಗ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಡಿವಿಡೆಂಡ್ ಅಮೌಂಟ್ನ 15% ಮಾಡಬೇಕಂತೆ ಅರ್ನಿಂಗ್ಸ್ ಪರ್ ಶೇರ್ ಮೇಲೆ, ಓಕೆನಾ. ಈಗ ಡಿವಿಡೆಂಡ್ ₹2 ಆಗುತ್ತೆ. ಹೇಗೆ ಅಂದರೆ ಈಗ ಅವರು ಅರ್ನಿಂಗ್ ಪರ್ ಶೇರ್ ಬಂದು ₹4 ಕೊಟ್ಟಿದ್ದಾರೆ. ಸೊ ಅವರು ಡಿವಿಡೆಂಡ್ ಪೇಔಟಲ್ಲಿ 50% ಆಫ್ ಅರ್ನಿಂಗ್ಸ್ ಕೊಟ್ಟಿದ್ದಾರೆ. ಸೊ ಅರ್ನಿಂಗ್ಸ್ ಮೇಲೆ 50% ಅಂದರೆ ₹4 50% ಅಂದರೆ ₹2 ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಒನ್ ಬಂದು ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಆಫ್ ಡಿವಿಡೆಂಡ್ 10% ಕೊಟ್ಟಿದ್ದಾರೆ. ಸೊ ಡಿವಿಡೆಂಡ್ ಮೇಲೆ 10% ಗ್ರೋತ್ ರೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಡಿವಿಡೆಂಡ್ ಬಂದು 2% ಇರುತ್ತೆ, ಪ್ಲಸ್ 10% ಡಿವಿಡೆಂಡ್ ಕೊಟ್ಟಿದ್ದಾರೆ. ಸೊ ಎರಡು ಸೇರಿದ್ರೆ ನಮಗೆ ಡಿವಿಡೆಂಡ್ ವ್ಯಾಲ್ಯೂ ಬಂದು ₹2.20 ಬರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಒನ್ ಬಂದು ಅವರು ಮಾರ್ಕೆಟ್ ಪ್ರೈಸ್ ಬಂದು ₹44 ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ರೇಟ್ ಬಂದು 50% ಕೊಟ್ಟಿದ್ದಾರೆ. ಸೊ ಯು ಆರ್ ರಿಕ್ವೈರ್ಡ್ ಅವ್ರು ಏನೇನು ಐಡೆಂಟಿಫೈ ಮಾಡಬೇಕಂತ ಸೊ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ 4 ಟೈಪ್ಸಲ್ಲಿ. ಸೊ ಫಸ್ಟ್ ಒನ್ ಬಂದು ಟು ಡಿಟರ್ಮೈನ್ ದ ಪ್ಯಾಟ್ರನ್ ಫಾರ್ ರೈಸಿಂಗ್ ದ ಅಡಿಷ್ನಲ್ ಫೈನಾನ್ಸ್. ಸೊ ನಾವು ಫಸ್ಟ್ ಒನ್ ಹೇಳಿದೆ ಡೆಬಿಟ್ ಆ್ಯಂಡ್ ಈಕ್ವಿಟಿ ಮಿಕ್ಸ್ ಕೊಟ್ಟಿದ್ದಾರೆ ನೋಡಿ, 30% 70%. ಸೊ ಇದನ್ನು ಯೂಸ್ ಮಾಡಿಕೊಂಡೆ ನಾವು ಅಡಿಷ್ನಲ್ ಫೈನಾನ್ಸ್ನ ರೈಸ್ ಮಾಡ್ತೀವಿ. ಸೊ ಈಗ ಓಕೆ ಸಮ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಒನ್ ಏನು ಐಡೆಂಟಿಫೈ ಮಾಡಿ ಕೇಳಿದ್ದಾರೆ ಅಂದರೆ, ಸೊ ಎ ಬಂದು ಟು ಡಿಟರ್ಮೈನ್ ದ ಪ್ಯಾಟರ್ನ್ ಆಫ್ ರೈಸಿಂಗ್ ದ ಅಡಿಷ್ನಲ್ ಫೈನಾನ್ಸ್. ಸೊ ಇವರು ಅಡಿಷ್ನಲ್ ಫೈನಾನ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ, ಓಕೆನಾ. ಸೊ ಅಡಿಷ್ನಲ್ ಫೈನಾನ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದರಲ್ಲಿ ಡೆಪ್ತ್ ಮತ್ತು ಈಕ್ವಿಟಿನ 30% ಮತ್ತು 70% ರೇಷಿಯೋದಲ್ಲಿ ಕೊಟ್ಟಿದ್ದಾರಲ್ಲ. ಸೊ ಅದು ಮೆನ್ಷನ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಡೆಬ್ಟರ್ಸ್ ಎಷ್ಟು ಕೊಟ್ಟಿದ್ದಾರೆ, 30% ಕೊಟ್ಟಿದ್ದಾರೆ. ಸೊ ಯಾವುದ್ರ ಮೇಲೆ ಅಂದರೆ, ಸೊ ರೈಸ್ ಮಾಡೋದಕ್ಕೆ ಅವ್ರು 20 lakh ಫಸ್ಟೇ ಮೆನ್ಷನ್ ಮಾಡಿದ್ರಲ್ಲ. ಸೊ 20 lakh ಮೇಲೆ. ಸೊ ನೆಕ್ಸ್ಟ್ ಒನ್ ಬಂದು ಈಕ್ವಿಟಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಸೊ ಈಕ್ವಿಟಿ ಬಂದು 70% ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ 20 lakh ಮೇಲೆ. ಸೊ 20 lakh ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಸೊ 20 lakh ಮೇಲೆ 30% ಮಾಡಿದ್ರೆ ಸೊ ನಮಗೆ 60,000 ಬರುತ್ತೆ, 6 lakh ಬರುತ್ತೆ. ಸೊ 20 lakh ಮೇಲೆ 70% ಮಾಡಿದ್ರೆ 14 lakh ಬರುತ್ತೆ. ಸೊ ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕಂದ್ರೆ ಸೊ 20 lakh ಬರಬೇಕು, ಓಕೆನಾ. ಸೊ ಸಮಲ್ಲ ಮೆನ್ಷನ್ ಮಾಡಿದ್ದಾರೆ 20 lakh ಅಷ್ಟು ನಾವು ಅಡಿಷ್ನಲ್ ಫೈನಾನ್ಸ್ನ ರೈಸ್ ಮಾಡಬೇಕು ಅಂತ. ಸೊ ಈಗ ಪ್ಯಾಟ್ರನ್ ನೋಡೋಣ ಬನ್ನಿ ಯಾವ ಥರ ಬರುತ್ತೆ ಅಂತ. ಸೊ ಈಗ ಫಸ್ಟ್ ಒನ್ ಬಂದು ಸೋರ್ಸ್ ಅಮೌಂಟ್, ಸೊ ಕಾಸ್ಟ್ ಆಫ್ ಟ್ಯಾಕ್ಸ್, ಓಕೆನಾ. ಸೊ ನೆಕ್ಸ್ಟ್ ಒಂದು ಸೋರ್ಸ್ ಬಂದು ಡೆಪ್ಟ್. ಸೊ ಇದರಲ್ಲಿ 2 types ಆಫ್ ಡೆಪ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಫಸ್ಟ್ ಒಂದು ಬಂದು ಎಷ್ಟು 3,60,000 ಅಪ್ ಟು 10%, ಇನ್ನೊಂದು 3,60,000 ಬಂದು 16% ಕೊಟ್ಟಿದ್ದಾರೆ, ಓಕೆನಾ. ಸೊ ಫಸ್ಟ್ ಒಂದು ಡೆಪ್ಟ್ ಮೆನ್ಷನ್ ಮಾಡ್ಕೊಳ್ಳಿ. 2 ಡೆಪ್ಟ್ ಬರುತ್ತೆ. ಫಸ್ಟ್ ಅಮೌಂಟ್ ಬಂದು 3,60,000 ಇದೆ. ಸೊ ಸೆಕೆಂಡ್ ಅಮೌಂಟಲ್ಲಿ ಸೊ ನಾವು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ 6 lakh ಅಂತ, ಓಕೆನಾ. ಸೊ ಇಲ್ಲಿ ಡೆಪ್ಟರ್ಸ್ 30% ಮೇಲೆ ಮಾಡಿದ್ದೀವಿ ನೋಡಿ 6 lakh. ಸೊ 6 lakhಲ್ಲಿ 3,60,000 ಲೆಸ್ ಮಾಡಿದಾಗ ರಿಮೈನಿಂಗ್ ಬರೋ ಅಮೌಂಟು 2,40,000 ಡೆಪ್ಟ್, ಓಕೆನಾ. ಸೊ ಈಗ ಡೆಪ್ಟ್ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟು ರಿಟೈನ್ ಅರ್ನಿಂಗ್ಸ್ ಕೊಟ್ಟಿದ್ದಾರೆ. ಸೊ ರಿಟೈನ್ ಅರ್ನಿಂಗ್ಸ್ ಸಮ್ಮಲ್ಲೇ ಕೊಟ್ಟಿದ್ದಾರೆ 4,20,000 ಅಂತ. ಸೊ ಅದು ಮೆನ್ಷನ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಒನ್ ಬಂದು ಈಕ್ವಿಟಿ ಕೊಟ್ಟಿದ್ದಾರೆ.
ಸೊ ಈಕ್ವಿಟಿ ಎಷ್ಟಂದರೆ ಸೊ ರಿಟರ್ನ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಈಕ್ವಿಟಿ. ಸೊ ಎರಡೂ ಸೇಮ್ ಅಮೌಂಟೇ ಬರುತ್ತೆ. ಓಕೆನಾ. ಸೊ ಈಗ 4,20,000 ನಾವು ಆಲ್ರೆಡಿ ಈಕ್ವಿಟಿ ಐಡೆಂಟಿಫೈ ಮಾಡಿದ್ವಿ 14 ಲ್ಯಾಕು. ಸೊ 14 ಲ್ಯಾಕ್ ಮೈನಸ್ 4,20,000 ಮಾಡಬೇಕು. ಸೊ ಬರೋ ಅಮೌಂಟು 9,80,000 ಇದು ಈಕ್ವಿಟಿಯಿಂದ ನಾವು ಕನ್ಸಿಡರ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಡೆಪ್ಟ್ಗೆ ಅವ್ರು ಕಾಸ್ಟ್ ಎರಡು ಡೆಪ್ಟ್ಗೂ ಕೂಡ ಇಂಟ್ರೆಸ್ಟ್ ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಬಂದು ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 10% ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಸೆಕೆಂಡ್ ಒನ್ ಡೆಪ್ಟ್ಗೆ ಬಂದವರು 16% ಕೊಟ್ಟಿದ್ದಾರೆ. ಸೊ ಈಗ ನಾವು ಫಸ್ಟ್ ಒನ್ ಅವ್ರು ಕೊಟ್ಟಿರೋ ಪ್ಯಾಟ್ರನ್ನ ನಾವು ರೈಸ್ ಮಾಡಾಯಿತು. ಸೊ ನೆಕ್ಸ್ಟ್ ಒನ್ನು ಬಿ ನೋಡೋಣ ಬನ್ನಿ ಏನು ಕೊಟ್ಟಿದ್ದಾರೆ ಅಂತ. ಸೊ ಇದರಲ್ಲಿ ನಾವು ಡಿಟರ್ಮೈನ್ ದ ಪೋಸ್ಟ್ ಟ್ಯಾಕ್ಸ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಡೆಪ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಫಾರ್ಮುಲಾ ಮೆನ್ಷನ್ ಮಾಡ್ಕೊಳೋಣ. ಸೊ ಫಾರ್ಮುಲಾ ಅಂದರೆ ಕಾಸ್ಟ್ ಆಫ್ ಡೆಪ್ತ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಡೆಪ್ತ್ 1 ಮೈನಸ್ ಟಿ ಬರುತ್ತೆ. ಓಕೆನಾ. ಸೊ ಇದು ನಾವು ಕಾಸ್ಟ್ ಆಫ್ ಡೆಪ್ತನ್ನ ಐಡೆಂಟಿಫೈ ಮಾಡಬೇಕು. ಕಾಸ್ಟ್ ಆಫ್ ಡೆಪ್ತ್ ಎಷ್ಟು ಕೊಟ್ಟಿದ್ದಾರೆ 3,60,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒನ್ ಬಂದು ಎಷ್ಟಿದೆ ಅಂದರೆ 2,40,000 ಇದೆ. ಸೊ 2,40,000 ಇದೆ. ಸೊ ಕಾಸ್ಟ್ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅವರು, ಕಾಸ್ಟ್ ಬಂದು ಫಸ್ಟ್ ಒನ್ಗೆ 10% ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಒನ್ಗೆ 16% ಕೊಟ್ಟಿದ್ದಾರೆ. ಸೊ 3,16,000 ಮೇಲೆ 10% ಮಾಡಿದರೆ ನಮಗೆ 36,000 ಬರುತ್ತೆ. ಓಕೆನಾ. 2,40,000 ಮೇಲೆ 16% ಮಾಡಿದರೆ ನಮಗೆ 38,400 ಬರುತ್ತೆ. ಸೊ ಇವೆರಡು ಆ್ಯಡ್ ಮಾಡಬೇಕು ನಾವು. ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 74,400 ಬರುತ್ತೆ. ಓಕೆನಾ. ಸೊ 3,60,000 ಮೈನಸ್ 3,60,000 ಪ್ಲಸ್ 2,40,000 ಮಾಡಿದ್ರೆ ನಮಗೆ 6 ಲ್ಯಾಕ್ ಬರುತ್ತೆ. ಓಕೆನಾ. ಸೊ ಈಗ ನಾವು ಕಾಸ್ಟ್ ಐಡೆಂಟಿಫೈ ಮಾಡಬೇಕು. ಕಾಸ್ಟ್ ಸೊ ಇಸ್ ಈಕ್ವಲ್ ಟು 74,400 ಡಿವೈಡೆಡ್ ಬೈ 6 ಲ್ಯಾಕ್ ಇಂಟು 100 ಮಾಡಬೇಕು. ಸೊ ಎಷ್ಟು ಬರುತ್ತೆ ಅಂದರೆ ನಮಗೆ 12.4% ಬರುತ್ತೆ. ಓಕೆನಾ. ಇವಾಗ ನಾವು ಪೋಸ್ಟ್ ಟ್ಯಾಕ್ಸ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಡೆಪ್ತ್ ಮಾಡಬೇಕು. ಸೊ ಇದಕ್ಕೆ ನಾವೀಗ ಸೇಮ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಬೇಕು. ಸೊ ಈಗ ಮಾಡೋಣ ಬನ್ನಿ. ಅವ್ರು ಹೇಳಿದ್ದಾರೆ ಪೋಸ್ಟ್ ಟ್ಯಾಕ್ಸ್. ಓಕೆನಾ. ಸೊ ಇದರಲ್ಲಿ ಕಾಸ್ಟ್ ಆಫ್ ಡೆಪ್ತ್ ಎಷ್ಟು ಬಂದಿದೆ ನಮಗೆ 12.4 ಬಂದಿದೆ. 1 ಮೈನಸ್ ಟ್ಯಾಕ್ಸ್ ಅವರೇ ಕೊಟ್ಟಿದ್ದಾರೆ 50% ಅಂತ 0.5 ಹಾಕ್ಕೊಳ್ಳಿ. ಸೊ ಈಗ 12.4 ಇಂಟು 0.50 ಮೈನಸ್ 1 ಮಾಡಬೇಕಲ್ವ. ಸೊ 12.4 ಇಂಟು 1 ಮೈನಸ್ 0.50 ಮಾಡಿದ್ರೆ 0.5 ಬರುತ್ತೆ. ಸೊ ಈಗ ಇದರಲ್ಲಿ ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 6.2% ಬರುತ್ತೆ. ಓಕೆನಾ. ಸೊ ಇಲ್ಲಿಗೆ ನಾವು ಆಫ್ಟರ್ ಎಷ್ಟು ಪೋಸ್ಟ್ ಟ್ಯಾಕ್ಸ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಅಡಿಷ್ನಲ್ ಕಾಸ್ಟ್ನ ಐಡೆಂಟಿಫೈ ಮಾಡಿದ್ದೀವಿ 6.2%. ಸೊ ಈಗ ನೆಕ್ಸ್ಟ್ ಒನ್ C1 ಬಂದು ಟು ಡಿಟರ್ಮೈನ್ ದ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಆ್ಯಂಡ್ ಪೋಸ್ಟ್ ಆಫ್ ಈಕ್ವಿಟಿ ಕೊಟ್ಟಿದ್ದಾರೆ. ಸೊ ರಿಟೈನ್ ಅರ್ನಿಂಗ್ಸ್ ಅಂದರೆ ಈಗ ನಾವು ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಐಡೆಂಟಿಫೈ ಮಾಡಬೇಕು. ಸೊ ಥರ್ಡ್ ಒನ್ ಬಂದು ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್. ಸೊ ಇದು ನಾನು ಆವಾಗಲೇ ಫಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಡಿವಿಡೆಂಡ್ನ ಐಡೆಂಟಿಫೈ ಮಾಡಬೇಕಂತ. ಸೊ ಇದು ಫಾರ್ಮುಲಾ ನೋಡಿ, ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಟು ಕಾಸ್ಟ್ ಆಫ್ ರಿಟರ್ನ್ ಅರ್ನಿಂಗ್ಸ್. ಸೊ ಕಾಸ್ಟ್ ಆಫ್ ಈಕ್ವಿಟಿ ಫಾರ್ಮುಲಾನೇ ಬರುತ್ತೆ. ಸೊ ಕಾಸ್ಟ್ ಆಫ್ ರಿಟರ್ನ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ MP ಪ್ಲಸ್ G ಬರುತ್ತೆ. ಓಕೆನಾ. ಸೊ ಇದರಲ್ಲಿ ನಾವು ಡಿ ಎಷ್ಟಂತ ಆವಾಗಲೇ ಹೇಳಿದೆ. ಡಿನ ಯಾವ ಥರ ಐಡೆಂಟಿಫೈ ಮಾಡೋದಂದರೆ ಸೊ 2% ಕೊಟ್ಟಿದ್ದಾರೆ. ಆ್ಯಂಡ್ ಬಂದು 4 ರೂಪೀಸ್ ಇದೆ. ಸೊ ಡಿವಿಡೆಂಡ್ ಪೇಯ್ಡ್ 50% ಆಫ್ ಅರ್ನಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 50% ಮಾಡಿದ್ರೆ ನಮಗೆ 2 ರೂಪೀಸ್ ಬರುತ್ತೆ. ಹಾಗೆ ಇದು ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಡಿವಿಡೆಂಡ್ ರೂಪೀಸ್ 10% ಕೊಟ್ಟಿದ್ದಾರೆ. ಪ್ಲಸ್ 10% ಡಿವಿಡೆಂಡ್ ಮಾಡಿದ್ರು ಕೂಡ ನಮ್ಗೆ ಎಷ್ಟು ಬರುತ್ತೆ ಅಂದರೆ 2.20 ಬರುತ್ತೆ. ಸೊ ಈಗ ನಮಗೆ ಡಿವಿಡೆಂಡ್ ಬಂದು 2.20 ಇದೆ. ಹಾಗೆ ಮಾರ್ಕೆಟ್ ಪ್ರೈಸ್ ಬಂದು ಎಷ್ಟಿದೆ ಅಂದರೆ 44 ರೂಪೀಸ್ ಇದೆ. ಪ್ಲಸ್ ಗ್ರೋತ್ ರೇಟ್ ಬಂದು 0.10 ಇದೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ 2.02 ಡಿವೈಡ್ ಬೈ 44 ಮಾಡಿದ್ರೆ ನಮಗೆ 0.50 ಬರುತ್ತೆ. ಪ್ಲಸ್ 0.10. ಸೊ ಈಗ ಇವೆರಡನ್ನೂ ಇದು ಮಾಡಿದ್ರೆ 0.15 ಬರುತ್ತೆ. ಇನ್ನು ಪರ್ಸೆಂಟೇಜಲ್ಲಿ ಮಾಡಬೇಕಂದ್ರೆ 15% ಬರುತ್ತೆ. ಓಕೆನಾ. ಸೊ ಈಗ ರಿಟೈನ್ಡ್ ಅರ್ನಿಂಗ್ಸ್ ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಸೊ ಇದು ನಾವು ವೆಯ್ಟೆಡ್ ಆ್ಯಾವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಅಪ್ಲೈ ಮಾಡೋಣ ಬನ್ನಿ. ನಾವು ಸೋರ್ಸಸ್ ಮೆನ್ಷನ್ ಮಾಡ್ಕೊಂಡಿದ್ದೀನಿ, ಡೆಪ್ಟು, ರಿಟೈನ್ ಅರ್ನಿಂಗ್ಸ್, ಈಕ್ವಿಟಿ. ಸೊ ಈಗ ನಾವು ಅಮೌಂಟ್ ಮೆನ್ಷನ್ ಮಾಡ್ಕೊಬೇಕು. ಸೊ ನಾವು ಆಲ್ರೆಡಿ ಐಡೆಂಟಿಫೈ ಮಾಡಿದ್ವಿ. ಇನ್ನು ಫಸ್ಟ್ ಒನ್ ಡೆಪ್ಟ್ ಬಂದು ಕಾಸ್ಟ್ ಆಫ್ ಡೆಪ್ಟ್ ಬಂದು 3,60,000 ಪ್ಲಸ್ 2,40,000 ಮಾಡಿದಾಗ 6 ಲ್ಯಾಕ್ ಬಂದಿತ್ತು. ಸೊ ಈಗ ಡೆಪ್ಟ್ ಬಂದು 6 ಲ್ಯಾಕ್ ಮೆನ್ಷನ್ ಮಾಡ್ಕೊಳ್ಳಿ.
ಸೊ ಈಗ ರಿಟರ್ನ್ ಅರ್ನಿಂಗ್ಸ್ ಅವರೇ ಸಮ್ಮಲ್ಲಿ ಕೊಟ್ಟಿದ್ರು 4,20,000 ಅಂತ. ಸೊ ಈಕ್ವಿಟಿ ಬಂದು ಎಷ್ಟಂದರೆ ಆಗಲೇ ನಾವು ಐಡೆಂಟಿಫೈ ಮಾಡಿದ್ವಿ ಈಕ್ವಿಟಿ ಎಷ್ಟು ಬಂದಿತ್ತಂತ. ಸೊ ನೋಡಿ ಈಕ್ವಿಟಿ ಬಂದು 9,80,000 ಬಂದಿತ್ತು. ಸೊ 9,80,000. ಸೊ ಈಗ ಟೋಟಲ್ ಮಾಡಿದ್ರೆ ನಮಗೆ 20 lakh ಬರುತ್ತೆ. ಸೊ ಪ್ರಪೋರ್ಷನ್ ಐಡೆಂಟಿಫೈ ಮಾಡಬೇಕು. 6 lakh ಡಿವೈಡೆಡ್ ಬೈ 20 lakh ಇಂಟು 100 ನಾವು ಪ್ರಪೋರ್ಷನ್ ಐಡೆಂಟಿಫೈ ಮಾಡೋಣ. ಸೊ 6 lakh ಡಿವೈಡೆಡ್ ಬೈ 20 lakh ಮಾಡಿದ್ರೆ ನಮಗೆ 30 ಬರುತ್ತೆ. ಸೊ ಅದನ್ನು 0.30 ಅಂತ ಮೆನ್ಷನ್ ಮಾಡ್ಕೊಬೇಕು. 4,20,000 ಡಿವೈಡ್ ಬೈ 20 lakh ಮಾಡಿದ್ರೆ 21 ಬರುತ್ತೆ. 0.21 ಮಾಡ್ಕೊಬೇಕು. ಹಾಗೆ ನಾವು 9,80,000 ಡಿವೈಡ್ 20 ಮಾಡಿದ್ರೆ ನಮಗೆ 49 ಬರುತ್ತೆ. ಓಕೆನಾ, 49 ಬರುತ್ತೆ. ಸೊ ಆಗ ನಾವು 0.49 ಅಂತ ಮೆನ್ಷನ್ ಮಾಡ್ಕೊಬೇಕು. ಸೊ ಈಗ ನಾವು ಆಫ್ಟರ್ ಟ್ಯಾಕ್ಸ್ ನಾವು ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ ಎಷ್ಟಂದರೆ, ಸೊ ಕಾಸ್ಟ್ ಆಫ್ ಡೆಪ್ತ್ ಮೆನ್ಷನ್ ಮಾಡಿದ್ವಿ ಎಷ್ಟಂದರೆ 6.2% ಇದೆ. ಸೊ 6.2%. ಸೊ ರಿಟೇನ್ ಅರ್ನಿಂಗ್ಸ್ ಕೂಡ ನಾವು ಐಡೆಂಟಿಫೈ ಮಾಡಿದ್ವಿ ಆಲ್ರೆಡಿ. ಸೊ ರಿಟೇನ್ ಅರ್ನಿಂಗ್ಸ್ ಬಂದು ನಮ್ಗೆ ಎಷ್ಟಿದೆ ಅಂದರೆ ನೋಡಿ ಇಲ್ಲಿದೆ. ರಿಟೇನ್ ಅರ್ನಿಂಗ್ಸ್ ಬಂದು 0.15 ಇದೆ. ಸೊ ಪರ್ಸೆಂಟೇಜ್ ಅಂದರೆ 15% ಇದೆ. ಸೊ 15% ಇದೆ. ಸೊ ಈಕ್ವಿಟಿ ಕೂಡ ನಾವು ಕಾಸ್ಟ್ ಆಫ್ ಈಕ್ವಿಟಿ ಕೂಡ ನಾವು ಐಡೆಂಟಿಫೈ ಮಾಡಿದ್ವಿ. ಸೊ ಕಾಸ್ಟ್ ಆಫ್ ಈಕ್ವಿಟಿ ಬಂದು ರಿಟೇನ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಈಕ್ವಿಟಿ. ಸೊ ಆ್ಯಸ್ ಇಟ್ ಈಸ್ ಎರಡು ಸೇಮ್ ಇರುತ್ತೆ. ಸೊ ಈಗ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಐಡೆಂಟಿಫೈ ಮಾಡಬೇಕು. 0.30 ಇಂಟು 6.2 ಮಾಡಿದಾಗ 1.86 ಬರುತ್ತೆ. ನೆಕ್ಸ್ಟ್ ಇದು 0.21 ಇಂಟು 15 ಮಾಡಿದಾಗ 3.15 ಬರುತ್ತೆ. ಹಾಗೆ 0.49 ಇಂಟು 15% ಮಾಡಿದಾಗ 7.35 ಬರುತ್ತೆ. ಸೊ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 12.36 ಬರುತ್ತೆ. ಸೊ ಇದೆ ನಮಗೆ ವೆಯ್ಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್.